ನಾವು ಮನುಷ್ಯರಲ್ವಾ? ಕುವೆಂಪು ಏನ್ ಹೇಳ್ತಾರೆ? ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ, ವಿಶ್ವಮಾನವರಾಗಿ ಹುಡ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಹುಡ್ತೀವಿ. ಯಾಕೆ? ಮನುಷ್ಯನ ಪ್ರೀತಿಸ್ಬೇಕು, ದ್ವೇಷಿಸ್ಬೇಕು. ಅವನು ಕೆಳಜಾತಿಯವನು ಅಂತ ದ್ವೇಷಕ್ಕಾಗುತ್ತ? ಅವನು ಅಸ್ಪೃಶ್ಯ ಅಂತ ದ್ವೇಷಕ್ಕಾಗುತ್ತ? ನಾನು ಮೇಲ್ಜಾತಿಯವನು ಅಂತೇಳಿ ಇಲ್ಲದಿರೋಂಥ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವವನ್ನೆಲ್ಲ ಪಡ್ಕೊಳಕ್ಕಾಗತ್ತ? ಜಾತಿ ಹೋಗ್ಬೇಕಿಲ್ಲ. ಆ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಬರೀ ಸ್ವಾತಂತ್ರ್ಯ ಅಂದ್ರೆ ಸಾಧ್ಯ. ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮ ಸಮಾಜ ಆಗ್ಬೇಕಲ್ಲ? ಆಗ್ಬೇಕು ಬೇಡ? ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕಾ? ಈಗ ನೀವೆಲ್ಲ ವಿದ್ಯಾವಂತರಾದ್ರೆ, ಆರ್ಥಿಕವಾಗಿ ಸಬಲರಾದ್ರೆ ನಿಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ. ಆಮೇಲೆ ಜಾತಿ ಅದಾಗಿದೆ, ಅದೇ ಹೋಗಬೇಕು. ನನ್ನನ್ನು ಯಾವ ತರಹ ಬೆಳೆಸಿರ್ಬೋದು? ನಿಮ್ಮಂದ್ರೆ ನಿಮ್ಮ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದಾರೆ, ನಿಮ್ಮನ್ನು ಬೆಳೆಸ್ತಾರೆ ಸರಿಯಾದ ರೀತಿ, ವಾತಾವರಣ ಸರಿಯಾದಂಥ ವಾತಾವರಣ. ನಮಗೆ ಹೀಗೆ ನಾನು ವೀರ ಮಕ್ಕಳು ಕಲಿತಾ ಇದ್ದೆ ನಮ್ಮ ಊರಲ್ಲಿ. ಆಗ ಮೇಷ್ಟ್ರು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದ ಮರಳಿನಲ್ಲಿ. ಅಭ್ಯಾಸ ನಾನು ಮಾಡಿದೆ. ಆಮೇಲೆ 2 ವರ್ಷ ಮಾಡ್ಕೊಂಡು ಉಳ್ಬಿಟ್ಟ. ಸ್ಕೂಲ್ಗೆ ಹೋಗಿಲ್ಲ ನಾನು. ಎಮ್ಮಿನ ಕುರಿನ ಮೇಯಿಸಕ್ಕೆ ಕೊಟ್ಟೋಗ್ಬಿಟ್ಟೆ. ಈಗ ಗೊತ್ತಾಗಲ್ಲಪ್ಪ ಎಲ್ರಿಗೂ, ಸಂವಿಧಾನ ಗೊತ್ತಾಗಲಿ. ಸಂವಿಧಾನದ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿಲ್ಲದೆ ಹೋದ್ರೆ ನೀವು ಹಕ್ಕುಗಳನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಗೆ ಹಕ್ಕುಗಳು ಏನು ಅಂತ ಗೊತ್ತಾಗಬೇಕಲ್ಲ. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ. ಜೊತೆಗೆ ಆರ್ಟಿಕಲ್ 15(1)A ಬಾಧ್ಯತೆಗಳು ಅಂತ ಇರ್ತದೆ, ಡ್ಯೂಟೀಸ್. ಆ ಬಾಧ್ಯತೆ ನಿಮ್ಗೆ ಕೊಡಕ್ ಗೊತ್ತಿದ್ದೇ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ಮೂಲಭೂತ ಹಕ್ಕುಗಳಲ್ಲಿ 7 ಫ್ರೀಡಮ್ಸ್ ಕೊಟ್ಟಿರ್ತಾರೆ. ಅವಾಗ ಗೊತ್ತಿದ್ದೇ ಹೋದ್ರೆ ಹೆಂಗಾಗ್ತದೆ ನಿಮಗೆ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಬದುಕ್ತಕ್ಕಂಥ ಹಕ್ಕು, ಕಲಿತಕ್ಕಂಥ ಹಕ್ಕು, ಇವೆಲ್ಲ ಗೊತ್ತಾಗಬೇಕಲ್ಲ. ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕೆಲಸ, ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ.